ದ್ವೇಷದ ಮರ್ಡರ್ ಅನ್ನುವಂಥದ್ದು ಪ್ರೂವ್ ಆಗ್ತಾ ಇದೆ. ಎಲ್ಲಿ? ಅದೇ ಕರಾವಳಿ ಭಾಗದಲ್ಲಿ. ಈ ಘಟನೆಗಳಿಂದಾಗಿ ಕರಾವಳಿ ಸ್ವರ್ಗದಂತೆ ಇರುವಂಥ ಕರಾವಳಿಗೆ ಒಂದು ಕಪ್ಪು ಚುಕ್ಕೆ ಬರ್ತಾ ಇದೆ. ಅದು ರಕ್ತದ ಕರಾವಳಿ ಅನ್ನೋ ರೀತಿಯಲ್ಲಿ ಬರ್ತಾ ಇದೆ. ಬಟ್ ಕರಿಯಕ್ಕೂ ಬೇಸರ ಆಗ್ಬಿಡುತ್ತೆ, ಯಾಕಂದ್ರೆ ಅಲ್ಲಿರುವಂಥದ್ದು ಸ್ವರ್ಗ ರೀ. ಆದರೆ ಈಗ ಆಗಿರುವಂಥ ಬೆಳವಣಿಗೆ ಹಿಂದೂ ಮರ್ಡರ್ ಆದರೆ ಮುಸ್ಲಿಂ ಮರ್ಡರ್, ಮುಸ್ಲಿಂ ಮರ್ಡರ್ ಆದರೆ ಹಿಂದೂ ಮರ್ಡರ್, ಒಟ್ಟಿನಲ್ಲಿ ಆಗ್ತಾ ಇರಬೇಕು. ಈಗ ಅಬ್ದುಲ್ ರಹಮಾನ್ ಹತ್ಯೆ ಕೇಸ್ ಏನಿತ್ತಲ್ವಾ ಬಂಟ್ವಾಳದಲ್ಲಿ, ಮುಸ್ಲಿಂ ಮುಖಂಡರ ಸಭೆಯಲ್ಲಿ ಭಾರಿ ಹೈಡ್ರಾಮಾ ಆಗೋಯ್ತು. ನೋಡ್ಬೇಕಾ ಡ್ರಾಮಾ ಹೇಗಿದೆ ಅಂತ. ಕಾರ್ಯಕರ್ತರ ಸಿಟ್ಟಿಗೆ ಮಣಿದು ಸಾಮೂಹಿಕವಾಗಿ ರಾಜೀನಾಮೆಯನ್ನ ಕೊಡ್ತಾ ಇದ್ದಾರೆ. ಯೂ ಟರ್ನ್ ಹೊಡೆದಿದ್ದ ಅಲ್ಪಸಂಖ್ಯಾತ ಘಟಕದ ಜಿಲ್ಲಾಧ್ಯಕ್ಷ ಕೊನೆಗೂ ಕೂಡ ಈಗ ಹಮೀದ್ ರಾಜೀನಾಮೆ ಕೊಟ್ಟಿದ್ದಾರೆ. 200ಕ್ಕೂ ಹೆಚ್ಚು ಮುಸ್ಲಿಂ ಮುಖಂಡರು ಈಗ ಸಾಮೂಹಿಕ ರಾಜೀನಾಮೆಯನ್ನ ಕೊಟ್ಟಿದ್ದಾರೆ. ಕಾರ್ಯಕರ್ತರ ಗದ್ದಲದಿಂದಾಗಿ ರಣಾಂಗಣವಾಗಿ ಹೋಗಿತ್ತು. ಅಲ್ಲಿರುವಂತಹ ಶಾದಿ ಮಹಲ್ನಲ್ಲಿ ಏನ್ ಸಭೆ ಮಾಡ್ತಾ ಇದ್ರು, ಅಲ್ಲಿ ಕೂಗಾಟ ಚೀರಾಟ ಕೇಳಬೇಕು. ಅವುಗಳನ್ನೆಲ್ಲ ನೋಡಿ ಕೇಳಿಸ್ಕೊಳ್ಳಿ ಒಂದ್ಸಲ. ನಮ್ಮ ಬೇಡಿಕೆ ಒಂದೇ, ನಾವು ಈಗ ಸರಣಿ ರಾಜೀನಾಮೆ ಕೊಡ್ತಾ ಇದ್ದೇವೆ. ಯಾಕೆಂತಾದರೆ ಇದಕ್ಕಿಂತ ಮುಂಚೆ ಹಲವು ಕೊಲೆಗಳಾಗಿದೆ. ಅದಕ್ಕೆ ನಮ್ಮ ಉಸ್ತುವಾರಿ ಮಿನಿಸ್ಟರ್ ಆಗಿರ್ಬೋದು, ಗೃಹ ಮಂತ್ರಿ ಆಗಿರ್ಬೋದು, ಇಷ್ಟು ತನಕ ನಮಗೆ ಪರಿಹಾರ ಸಿಗಲಿಲ್ಲ. ಬಂದು ಇಲ್ಲಿ ಆಶ್ವಾಸನೆ ಮಾತ್ರ ಮಾಡಿದ್ದಾರೆ. ಇದಕ್ಕಿಂತ ಯಾವ ಪರಿಹಾರ ಕೂಡ ಸಿಗಲಿಲ್ಲ. ಅದಕ್ಕೋಸ್ಕರ ಮುಸ್ಲಿಂ ಸಮುದಾಯ ಇದಕ್ಕೆ ಪರಿಹಾರ ಒದಗಿಸದಿದ್ದರೆ ನಮ್ಮ ಪಾರ್ಟಿಗೆ ರಾಜೀನಾಮೆ ಪಕ್ಕ. 88% ಮುಸ್ಲಿಂಗರ ಓಟು ತೆಗೆದು ಈಗ ಸಿಎಂ ಸ್ಥಾನದಲ್ಲಿ ಕೂತಿದ್ದಾರೆ ಸಿಎಂ ಸಿದ್ದರಾಮಯ್ಯನವರು. ಆಗಿರುವಾಗ ಇದಕ್ಕೆ ಪರಿಹಾರ ಸಿಗದಿದ್ದರೆ, ಇದಕ್ಕೆ ಏನು ಅಂತ ಒಂದು ಕೊನೆಯಾಗದಿದ್ದರೆ ನಮ್ಮದು ಸರಣಿ ರಾಜೀನಾಮೆ. ಇದಕ್ಕೆ ಯಾರು ಇದಕ್ಕೆ ಕೊಲೆ ಮಾಡಿಸಿದ್ದಾರೆ ಅವರನ್ನು ಒಳಗೆ ಹಾಕಬೇಕು. ಇದಕ್ಕೆ ಗೃಹ ಮಂತ್ರಿ ಚೇಂಜ್ ಆಗಬೇಕು, ಉಸ್ತುವಾರಿ ಮಂತ್ರಿ ಚೇಂಜ್ ಆಗಬೇಕು. ಇದಕ್ಕೆ ಯಾರೆಲ್ಲ ಇದರ ಹಿಂದೆ ಇದ್ದಾರೆ ಅವರನ್ನೆಲ್ಲ ಅರೆಸ್ಟ್ ಆಗಬೇಕು. ಇದೇ ನಮ್ಮ ಬೇಡಿಕೆ ಆಗಿರ್ತದೆ. ಅದೆಲ್ಲ ಮಾಡಲಿ. ಮತ್ತೆ ಪ್ರಚೋದನೆ ಭಾಷಣ ಯಾರು ಮಾಡಿದ್ದಾರೆ ಅದು ಸಾರಾಂಶ ವಿಷಯ ಏನಂತ ಹೇಳಿದ್ರೆ, ಶರಣ್ ಪಂಪಲ್ನ ರಾತ್ರಿ 8 ಗಂಟೆಗೆ ಬಂಧನ ಆಗ್ತಾ ಇದೆ. 9 ಗಂಟೆಗೆ ಒಬ್ರು ಹೇಳಿಕೆ ಕೊಡ್ತಾರೆ ಹಿಂದೂ ಮುಖಂಡ. ಏನಂತ ಹೇಳಿದ್ರೆ, ಕಮಿಷನರ್ ನಮ್ಮ ಹತ್ರ ಹೇಳಿದ್ದಾರೆ ಇವರಿಗೆ ಬೇಲ್ ಗ್ರಾಂಟ್ ಆಗ್ತದೆ ಅಂತ. ದಿನನಿತ್ಯ ದುಡಿಯುವವರಿಗೆ 8 ಗಂಟೆಗೆ ಅರೆಸ್ಟ್ ಆಗಿ 9 ಗಂಟೆಗೆ ಬೇಲ್ ಸಿಗ್ತದೆ, 10 ಗಂಟೆಗೆ ಅವ್ರು ಮನೇಲಿದ್ದಾರೆ. ಈ ತರ ಪ್ರಚೋದನಕಾರಿ ಭಾಷಣ ಮಾಡುವಾಗ ಬಜ್ಪೆ ಚಲೋ ಅಲ್ಲಿ ಸೆಕ್ಷನ್ ಇತ್ತು. ಸೆಕ್ಷನ್ ಇರುವಾಗಲೂ ಕೂಡ ಅಲ್ಲಿ ಬಜ್ಪೆ ಚಲೋ ಮಾಡಿದ್ರು ವಿತೌಟ್ ಪರ್ಮಿಷನ್. ಅದೇ ರೀತಿ ಬೀಚ್ ರೋಡ್ನಲ್ಲಿ ಒಬ್ಬರ ಕೌನ್ಸಿಲರ್ ಕೇವಲ ವಾಟ್ಸಪ್ ಸಂದೇಶದಲ್ಲಿ ಶರತ್ ಪಂಪಲಿಗೆ ಒಂದು ಬೆದರಿಕೆಯನ್ನು ಹಾಕ್ತಾರೆ. ಇಡೀ ಮುಸ್ಲಿಂ ಸಮುದಾಯದ ಈದ್ ಮಿಲಾದ್ ನಮ್ಮ ಮೆರವಣಿಗೆ ನಿಲ್ಲಿಸುವಂಥ ಕೆಪಾಸಿಟಿ ಕಮಿಷನರ್ಗೆ ಇರುವಾಗ ಬಜ್ಪೆ ಚಲೋ ಕಾರ್ಯಕ್ರಮ ಯಾಕೆ ನಿಲ್ಲಿಸಲಿಲ್ಲ? ಇದಕ್ಕೆ ಹಿನ್ನಡೆ ಪೊಲೀಸ್ ಅವರ ಕಂಪ್ಲೀಟ್ ವೈಫಲ್ಯತೆ ಎದ್ದು ಕಾಣ್ತಾ ಇದೆ. ಮತ್ತೊಂದು ಗುಂಡೂರ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ, ಇದಕ್ಕೆ ವೈಷಮ್ಯ ಹಿನ್ನೆಲೆ ಕಾರಣ ಅಂದರೆ ಏನೋ ಒಂದು ಹಿನ್ನೆಲೆ ಕಾರಣ ಅಂತ. ಇನ್ನೂ ಕೂಡ ಆರೋಪಿ ಅರೆಸ್ಟ್ ಆಗಲಿಲ್ಲ. ಬೇಜವಾಬ್ದಾರಿ ಹೇಳಿ ನಾನೊಬ್ಬಳು ಮುಸಲ್ಮಾನಳು, ನನ್ನ ಸಹೋದರರು ಮುಸಲ್ಮಾನರು ಅಂತ ಅದೇ ಒಂದು ಟಾರ್ಗೆಟ್ ಇಟ್ಕೊಂಡು ಕೊಲೆ ಮಾಡ್ತಾ ಇದ್ದಾರೆ. ಮಂಗಳೂರು ಅನ್ನುವಂಥದ್ದು ಬಹಳ ಶಾಂತಿ ಸುಂದರದಿಂದ ಜಿಲ್ಲೆ, ವಿದ್ಯಾವಂತ ಬುದ್ಧಿವಂತ ನಗರ. ಇಲ್ಲಿ ಕೇವಲ ಜಾತಿ ಧರ್ಮದ ಆಧಾರದಲ್ಲಿ ಕೊಲೆ ಆಗ್ತಾ ಇದೆ ಅಂತ ಹೇಳಿದ್ರೆ ಅದನ್ನ ಸಹಿಸಿಕೊಳ್ಳಿಕ್ಕೆ ಸಾಧ್ಯವಿಲ್ಲ. ಕುಡುಪುವಿನಲ್ಲಿ ನಡೆದಂತಹ ಹತ್ಯೆ ಇರ್ಬೋದು, ಹಲವು ವರ್ಷಗಳ ಹಿಂದೆ ನಡೆದಂತಹ ಜಲೀಲ್ ಕರೋಪಾಡಿ ಹತ್ಯೆ ಇರ್ಬೋದು, ಈ ಎಲ್ಲ ಹತ್ಯೆಗೂ ಅವತ್ತೇ ನಾವು ಈ ರೀತಿ ಬೀದಿಗಿಳಿದು ಹೋರಾಟ ಮಾಡಿದಿದ್ರೆ ಗೊಂದಲ ಏನೆಂದರೆ, ಶಾಹುಲ್ ಹಮೀದ್ ಅಲ್ಪಸಂಖ್ಯಾತರ ಘಟಕದ ರಾಜ್ಯಾಧ್ಯಕ್ಷರಿಗೆ ಮುಖ್ಯಮಂತ್ರಿಯವರು BZ ಜಮೀರ್ ಅಹಮದ್ ರವರು ಕಾಲ್ ಮಾಡಿ ಮಾತನಾಡಿದೆ ಅಂತ ಹೇಳ್ತಾರೆ. ಅವರ ಮೇಲೆ ನಮಗೆ ನಂಬಿಕೆ ಇಲ್ಲ, ನಂಬಿಕೆ ಹೋಗಿದೆ. ಕಳೆದ 1 ತಿಂಗಳಿನಿಂದ ಇಲ್ಲಿ ನಡೆದಿರುವ ಅಹಿತಕರ ಘಟನೆಗೆ ನೇರವಾಗಿ ಸರ್ಕಾರ, ಕಾಂಗ್ರೆಸ್ ಪಕ್ಷದ ಸರ್ಕಾರ ಹೊಣೆಯಾಗಿರುತ್ತದೆ. ಕಾಂಗ್ರೆಸ್ ಪಕ್ಷವನ್ನು ದೂಷಿಸಲು ಕಾರಣ ನಾವು ಪಣ ತೊಟ್ಟು ಕಟ್ಟಿದಂತಹ ಸರ್ಕಾರ ಕಾಂಗ್ರೆಸ್ ಪಕ್ಷ. ಹಗಲು ಹಿರುಳು ದುಡಿದು ಬೆವರು ಸುರಿಸಿ ರಕ್ತ ಹಾನಿಯನ್ನು ಕೂಡ ಸುರಿಸಿಕೊಟ್ಟಂತಹ ಸರ್ಕಾರ ನಮ್ಮದು.
ಈ ರೀತಿ ಮುಸ್ಲಿಂ ಸಮುದಾಯಕ್ಕೆ ಅನ್ಯಾಯವಾದಾಗ ಎಲ್ಲರೂ ಆಕ್ರೋಶ ವ್ಯಕ್ತಪಡಿಸುವುದು ನನ್ನ ಸಹೋದ್ಯೋಗಿ ಈಗ ದಕ್ಷಿಣ ಕನ್ನಡ ಪ್ರತಿನಿಧಿ ಸುಖಪಾಲ್ ಪೊಳಲಿ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಸುಖಪಾಲ್, ಎಲ್ಲವೂ ಕೂಡ ಈಗ ನಡೀತಾ ಇದೆ. ಆ ಕಡೆಗೆ ಹಿಂದೂಗಳ ಸಾವಾದಾಗ ಆ ಕಡೆ ಹೋರಾಟಗಳೇ ಜೋರಾಗಿರುತ್ತೆ, ಈ ಕಡೆ ಮುಸ್ಲಿಮರ ಸಾವಾದಾಗ ಮುಸ್ಲಿಮರ ಹೋರಾಟ ಜೋರಾಗಿರುತ್ತೆ. ಆದರೆ ಎರಡೂ ಕಡೆಗೂ ಅರ್ಥ ಮಾಡ್ಕೊಳ್ಬೇಕು, ಯಾರು ಈ ರೀತಿಯಾಗಿ ಪ್ರಚೋದನಾಕಾರಿ ಮಾತನಾಡ್ತಾರೆ ಅವಾಗ ಇದಕ್ಕೆ ಕಡಿವಾಣ ಹಾಕೋ ಕೆಲಸಕ್ಕೆ ಯಾಕಾಗೋದಿಲ್ಲ? ಅವತ್ತೊಬ್ಬ ಯಾವತ್ತು ನಿಂತ್ಕೊಂಡು ಅದೇ ಮಂಗಳೂರಲ್ಲಿ ನಿಂತ್ಕೊಂಡ್ಬಿಟ್ಟು ನಾವೇನು ಇಲ್ಲಿ ಅನ್ನ ರಸಮು ತಿಂದವರಲ್ಲ, ನಾವು ದನದ ಮಾಂಸ ತಿಂದು ಬಂದವರು ಅಂತ ಹೇಳಿ ಪ್ರಚೋದನಕಾರಿ ಹೇಳಿದ್ರಲ್ಲ, ಅವತ್ತ್ಯಾಕೆ ಇದೇ ಮುಸ್ಲಿಂ ನಾಯಕರುಗಳೆಲ್ಲ ಬಾಯಿ ಮುಚ್ಕೊಂಡಿದ್ರಂತೆ? ಅವತ್ತು ಕೋಪ ಬರಲಿಲ್ವಂತ? ಎಲ್ಲರೂ ಕೂಡ ಅವರವರ ಮೂಗಿನ ನೇರಕ್ಕೆ ಮಾತನಾಡ್ತಾ ಇದ್ದಾರಾ ಅಂತ ಸುಖಪಾಲ್? ಹೌದು, ಎರಡೂ ಕಡೆಯಲ್ಲಿ ಈ ರೀತಿಯಾದಂಥ ಘಟನೆಗಳು ನಡೀತಾನೆ ಇರುವಂಥದ್ದು. ಒಂದು ಕಡೆಯಿಂದ ಪ್ರಚೋದನಕಾರಿ ಭಾಷಣಗಳಾಗುತ್ತೆ, ಆ ಸಂದರ್ಭದಲ್ಲಿ ಇಂಥ ಕೃತ್ಯಗಳಾಗುತ್ತೆ. ಈ ಕಡೆಯಿಂದಲೂ ಈ ರೀತಿಯಾದಂಥ ಭಾಷಣಗಳು ನಡೀತದೆ. ಇವತ್ತು ಇಲ್ಲಿ ಪ್ರಮುಖವಾಗಿ ಚರ್ಚೆ ಆಗಿರುವಂಥದ್ದು ರಾಜೀನಾಮೆಯನ್ನು ತಕ್ಷಣಕ್ಕೆ ಕೊಡಬೇಕು ಅನ್ನುವಂಥದ್ದು. ಕೆಲವು ನಾಯಕರುಗಳು ಮೊದಲ ಹಂತದಲ್ಲಿ, ಅದರಲ್ಲೂ ಕಾಂಗ್ರೆಸ್ಸಿನ ಅಲ್ಪಸಂಖ್ಯಾತ ಘಟಕದ ಜಿಲ್ಲಾಧ್ಯಕ್ಷರು ಸಾಹುಲ್ ಹಮೀದ್ ಅವರು ಮೊದಲಿಗೆ ಭಾಷಣ ಆರಂಭ ಮಾಡುವಂಥ ಸಂದರ್ಭದಲ್ಲಿ ಹೇಳಿರುವಂಥದ್ದು, CM ಅವರು ಜೊತೆಗೆ ಸಚಿವರಾಗಿರುವಂಥ ಜಮೀರ್ ಅಹಮದ್ ಅವರು ಈಗೊಂದು ಮಾತನ್ನು ಹೇಳಿದ್ದಾರೆ, ಒಂದು ವಾರದ ಕಾಲ ಇದನ್ನು ಹೋಲ್ಡಲ್ಲಿ ಇಡ್ಡಿ ಅನ್ನುವಂಥದ್ದು. ಹಾಗಾಗಿ ಆ ಮಾತನ್ನು ಕೇಳಿದ ತಕ್ಷಣಕ್ಕೆ ಅಲ್ಲಿದ್ದಂಥ ಎಲ್ಲ ಕಾರ್ಯಕರ್ತರು, ಕಾಂಗ್ರೆಸ್ಸಿನ ಕಾರ್ಯಕರ್ತರು ಎಲ್ಲರೂ ರೊಚ್ಚಿಗೆದ್ದಿರುವಂಥದ್ದು. ಯಾವ ಕಾರಣಕ್ಕಾಗಿ ಒಂದು ವಾರದವರೆಗೆ ಟೈಮ್ ತಗೊಳ್ಬೇಕು ಅನ್ನುವಂಥದ್ದು. ಹಾಗಾಗಿ ತಕ್ಷಣಕ್ಕೆ ಎಲ್ಲ ಮುಖಂಡರು ರಾಜೀನಾಮೆ ಕೊಡಬೇಕು ಅನ್ನುವಂಥ ಒತ್ತಾಯವನ್ನು ಇಲ್ಲಿ ಸೇರಿದ್ದಂಥವರು ಎಲ್ಲರೂ ಮಾಡಿರುವಂಥದ್ದು. ಆ ಬಳಿಕ ಸಾಹುಲ್ ಹಮೀದ್ ಸೇರಿದಂತೆ ಎಲ್ಲ ಪ್ರಮುಖ ನಾಯಕರುಗಳು ರಾಜೀನಾಮೆಯನ್ನು ಘೋಷಣೆ ಮಾಡಿದ್ದಾರೆ. ಆ ಬಳಿಕ ಪರಿಸ್ಥಿತಿ ಶಾಂತ ಆಗಿರುವಂಥದ್ದು. ಆ ಬಳಿಕ ಎಲ್ಲರೂ ಇಲ್ಲಿಂದ ತೆರಳಿರುವಂಥದ್ದು. ಸದ್ಯದ ಮಟ್ಟಿಗೆ ಎಲ್ಲರೂ ರಾಜೀನಾಮೆಯನ್ನು ಘೋಷಣೆ ಮಾಡಿದ್ದಾರೆ. ಆದರೆ ಮುಂದಿನ ದಿನಗಳಲ್ಲಿ ಯಾವಾಗ ಅದು ರಾಜೀನಾಮೆ ಅಂಗೀಕಾರ ಆಗುತ್ತೆ, ಜೊತೆಗೆ ಸರ್ಕಾರದ ನಡೆ ಏನು ಅನ್ನುವಂಥದ್ದು ಭಾಳಷ್ಟು ಪ್ರಮುಖವಾಗುತ್ತೆ. ಇಲ್ಲಿನ ಉಸ್ತುವಾರಿ ಸಚಿವರಾಗಿರ್ಬೋದು ಅಥವಾ ಗೃಹ ಸಚಿವರಾಗಿರ್ಬೋದು, ಅವ್ರು ಯಾರು ಇದರ ಬಗ್ಗೆ ತಲೆ ಕೆಡಿಸ್ಕೊಂಡಿಲ್ಲ ಅನ್ನುವಂಥ ಒಂದು ಆರೋಪ ಕೇಳಿ ಬಂದಿರುವಂಥದ್ದು. ಹಾಗಾಗಿ ಸರ್ಕಾರ ಜೊತೆಗೆ ಸಚಿವರುಗಳು ಯಾವ ನಿರ್ಧಾರ ಕೈಗೊಳ್ಳುತ್ತಾರೆ ಅನ್ನುವಂಥದ್ದು ಭಾಳಷ್ಟು ಕುತೂಹಲ ಇರುವಂಥದ್ದು. ಆರುಣ್. ಓಕೆ ಸುಖಪಾಲ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.